ಐತಿಹಾಸಿಕ ಲಕ್ಕುಂಡಿಯಲ್ಲಿ ಏನು ಪ್ರಜ್ವಲ್ ರೀತಿಗೆ ನಿಧಿ ಸಿಕ್ತು. ಅದಾದ ನಂತರ ಈ ಗ್ರಾಮದಲ್ಲಿ ಅಂದ್ರೆ ಲಕ್ಕುಂಡಿ ಆಗಿರ್ಬೋದು ಅಥವಾ ಗದಗ ಜಿಲ್ಲೆಗೆ ಆಗಿರ್ಬೋದು ಒಂದ್ ರೀತಿ ಅದೃಷ್ಟ ಕುಲಾಸಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಕೆಂಪು ಸುಂದರಿ ಅಂತಾನೆ ಕರೆಸಿಕೊಳ್ಳುವಂತ ಕೆಂಪು ಮೆಣಸಿನಕಾಯಿಗೆ ಈಗ ಚಿನ್ನದ ಬೆಲೆ ಸಿಕ್ಕಿರುವಂತದ್ದು. ಹೀಗಾಗಿ ಏನು ಲಕ್ಕುಂಡಿಯ ರೈತರಿಗೂ ಕೂಡ ಸುಮಾರು 70,000ಕ್ಕೂ ಹೆಚ್ಚು ರೇಟ್ ಒಂದು ಕ್ವಿಂಟಲ್ಗೆ ಸಿಕ್ಕಿರುವಂತದ್ದು. ಹೀಗಾಗಿ ಆ ಒಂದು ಕೆಂಪು ಮೆಣಸಿನಕಾಯಿ ಬೆಳೆದಿರುವಂತ ರೈತರು ಕೂಡ ನನ್ನ ಜೊತೆಗಿದ್ದಾರೆ. ಏನು ಈ ಲಕ್ಕುಂಡಿಯ ಗ್ರಾಮದ ಚಂದ್ರು ಚೆಬ್ಬೇರ್ ಬಾವಿ ಅಂತೇಳಿ ಅವರ ಏನು ಕೆಂಪು ಮೆಣಸಿನಕಾಯಿಗೆ ಸುಮಾರು ಒಂದು ಕ್ವಿಂಟಲ್ಗೆ 74,000 ರೂಪಾಯಿಗೆ ಏನು ಬೆಲೆ ಸಿಕ್ಕಿರುವಂತದ್ದು. ಆ ರೈತರು ಕೂಡ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಏನು ಪ್ರಜ್ವಲ್ ರೀತಿಗೆ ನಿಧಿ ಸಿಕ್ತು ಈ ವರ್ಷದಲ್ಲಿ, ಅದಾದ ನಂತರ ತಮಗೂ ಕೂಡ ಒಂದ್ ರೀತಿ ಜಾಕ್ಪಾಟ್ ಹೊಡೆದಿದೆ, ಏನ್ ಹೇಳ್ತೀರಿ? ಈ ಸರ ಮೆಣಸಿನಕಾಯಿ ಬೆಳೆದ ಪ್ರತಿಯೊಬ್ಬರಿಗೂ ಜಾಕ್ಪಾಟ್ ಹೊಡೆದಿದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ರೀ. ಕಳೆದ ವರ್ಷ ನಮ್ಗ ಮೆಣಸಿನಕಾಯಿ ರೇಟು ಬಹಳ ಕಡಿಮೆ ಇತ್ತು. ಕಡಿಮೆ ಅಂದ್ರೆ 18,000 ರಿಂದ 20,000 ರೂಪಾಯಿ ರೇಟ್ ಸಿಕ್ಕಿತ್ತು. ಈ ವರ್ಷ ಸ್ವಲ್ಪ ರೈತರೆಲ್ಲರೂ ಕಡಿಮೆ ಬೆಳೆದಿದ್ದಕ್ಕೆ ಸ್ವಲ್ಪ ಎಲ್ಲಾ ರೈತರಿಗೂ ಮೆಣಸಿನಕಾಯಿ ಬೆಳೆದ ಪ್ರತಿಯೊಬ್ಬ ರೈತರಿಗೂ ಜಾಕ್ಪಾಟ್ ಹೊಡೆದಿದೆ. ಆ ಪ್ರಜ್ವಲ್ ರೈತಿಗೆ ಹೇಗೆ ಜಾಕ್ಪಾಟ್ ಹೊಡೆದಿದೆ ಅದೇ ರೀತಿ ಮೆಣಸಿನಕಾಯಿ ಬೆಳೆದ ಪ್ರತಿಯೊಬ್ಬ ರೈತರಿಗೂ ಜಾಕ್ಪಾಟ್ ಹೊಡೆದಿದೆ ಅಂತ ಇಷ್ಟಪಡ್ತೀನಿ ರೀ ಹೇಳಕ್. ಎಷ್ಟು ಎಕರೆ ಒಳಗೆ ಇದನ್ನ ಬೆಳೆದಿದ್ರಿ? ಯಾವ್ಯಾವ ತರದ ಮೆಣಸಿನಕಾಯಿ ಬೆಳೆದಿರಿ? ನಮ್ದು ಒಟ್ಟ ಟೋಟಲ್ 12 ಎಕರೆ ಹೊಲ ಮೆಣಸಿನಕಾಯಿ ಹಾಕಿದ್ವಿ. ಅದರಲ್ಲಿ 8 ಎಕರೆ ಕಡ್ಡಿಗಾಯಿ ಹಾಕಿದ್ದೆ, 4 ಎಕರೆ ಕಾಶ್ಮೀರ ಡಬ್ಬಿ ಅಂತ ಇದನ್ನ ಹಾಕಿದ್ದೆ. ಅದು ಕಡ್ಡಿಗಾಯಿ ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಾ, ಇದು ಡಬ್ಬಿ ಒಂದ್ ಸ್ವಲ್ಪ ಕಡಿಮೆ ಬರ್ತಾ. ಆದ್ರೆ ಮೆಣಸಿನಕಾಯಿ ಇದಕ್ಕೆ ಒಳ್ಳೆ ರೇಟ್ ಇದೆ, ಕಾಶ್ಮೀರ ಡಬ್ಬಿಗೆ ಒಳ್ಳೆ ರೇಟ್ ಇರ್ತದೆ. ಹಂಗಾಗಿ ಇದು 7 ಕ್ವಿಂಟಲ್ ಮೆಣಸಿನಕಾಯಿ ಆಗಿದೆ ಕಾಶ್ಮೀರ ಡಬ್ಬಿ. ಇದನ್ನ ಆಯಿಲ್ ಮತ್ತು ಲಿಪ್ಸ್ಟಿಕ್ ಬಳಸ್ತಾರಂತ, ಹಂಗಾಗಿ ಕಲರ್ ಜಾಸ್ತಿ ಇರುತ್ತೆ ಇದು, ಹಂಗಾಗಿ ರೇಟ್ ಜಾಸ್ತಿ ಐತಿ ಇದು. ಅಂದ್ರ ಈಗ ಈ ಏನ್ ಕಾಶ್ಮೀರಿ ಡಬ್ಬಿ ಅಂತ ಸ್ಪೆಷಲ್ ಆಗಿ ಬೆಳಿತಾ ಇದ್ರಲ್ಲ, ಯಾವಾಗಿಂದ ಬೆಳಿತಾ ಇದ್ರಿ? ಮತ್ತ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನೈತಿ? ಮತ್ತ ಕಳೆದ ವರ್ಷ ಎಷ್ಟು ಇಳುವರಿ ಬಂದಿತ್ತು, ಎಷ್ಟು ಬೆಲೆ ಇತ್ತು? ಈ ವರ್ಷ ಯಾವ ರೀತಿ ಐತಿ? ಕಳೆದ ವರ್ಷ ನಮ್ದು ಇಳುವರಿ ಜಾಸ್ತಿ ಬಂದಿತ್ತು, ಆದ್ರೆ ಎಲ್ಲಾ ಪ್ರತಿಯೊಬ್ಬರು ರೈತರು ಜಾಸ್ತಿ ಬೆಳೆದಕ್ಕ ರೇಟ್ ಕಡಿಮೆ ಇತ್ತು. ಈ ವರ್ಷ ಸ್ವಲ್ಪ ರೈತರು ಎಲ್ಲ ಕಡಿಮೆ ಬೆಳೆದಾರ, ಒಂದ್ ಸ್ವಲ್ಪ ಇಳುವರಿ ಸರ್ ಕಡಿಮೆ ಬಂದೈತಿ. ಕಡಿಮೆ ಬಂದಿದ್ದಕ್ಕೆ ಒಂದ್ ಸ್ವಲ್ಪ ಒಳ್ಳೆ ಬೆಲೆ ಐತ್ರಿ ನಮಗೆ. ಇನ್ನೊಬ್ರು ಈ ಊರಿನ ಗ್ರಾಮಸ್ಥರು ಇದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನ್ ಚಂದ್ರು ಚೆಬ್ಬೇರ್ ಅವ್ರಿಗೂ ಕೂಡ 70,000ಕ್ಕೂ ಹೆಚ್ಚು ರೇಟ್ ಸಿಕ್ಕಿದೆ. ಉಳಿದ ರೈತರಿಗೆ ಯಾವ ರೀತಿ ಇದೆ ಸರ್, ಏನ್ ಹೇಳ್ತೀರಿ ಇವತ್ತು ನೀವು? ಉಳಿದ ರೈತರಿಗೆ ಇದನ್ನ ಮಾಡ್ತಿದ್ರಿ, ಆದ್ರೆ ಬೆಳಿತಿದ್ರು, ಪ್ರತಿ ವರ್ಷ ಎಲ್ಲಾರು ಹಾಕ್ತಿದ್ರು. ಇದು ಮಾರ್ಕೆಟ್ ಈಗ ಒಂದ್ ಸ್ವಲ್ಪ ಜಾಸ್ತಿ ಬೆಳೆಯೋದ್ರಿಂದ ಅದಕ್ಕೆ ಮಾರ್ಕೆಟ್ ಇದಕ್ಕೆ ಸಿಗ್ಲಾರ್ದಕ್ಕ ಈಗ ರೈತ ಒಂದ್ ಸ್ವಲ್ಪ ಕೈ ಬಿಟ್ಟಿದನ. ಇವರು ಪ್ರತಿ ವರ್ಷ ಹಾಕ್ತಾರೆ ನಮ್ದು ಹಳೆಯರ ಚಂದ್ರು ಅವ್ರು. ಹಂಗಾಗಿ ಈ ವರ್ಷ ರೇಟ್ ಒಳ್ಳೆ ರೇಟ್ ಬಂದೈತಿ. ಹೋದ್ ಸಲ 24-25 ಸಾವಿರ ರೂಪಾಯಿ ಲಾಸ್ಟ್ ಇತ್ತು. ಈ ಸಲ ಒಳ್ಳೆ ಬಂದೈತಿ. ಮತ್ತು ಹೊರ ರಾಜ್ಯದಿಂದ ಇದು ಖರೀದಾರ ಬರ್ತಾರಲ್ಲ, ಈಗ ಕಲ್ಕತ್ತಾ ಆಗಿರ್ಬೋದು ಅಥವಾ ಈ ಪುನಾ ಅಲ್ಲಿಂದ ಬಾಂಬೆಲಿಂದ ಅಲ್ಲಿಂದ ಬರ್ತಾರ್ರಿ, ಖರೀದಿಗೆ ಮಾಡ್ತಾರಲ್ಲ, ಹಂಗಾಗಿ ಇದು ಕೊಟ್ಟು ಜಾಸ್ತಿ ಬೇಡಿಕೆ ಇದೆ. ಆಮೇಲೆ ಇದನ್ನ ಲಿಪ್ಟಿಕ್, ಆಮೇಲೆ ಇದನ್ನ ಆಯಿಲ್ ಕಂಟೆಂಟ್ ಅಂತ ತೆಗಿತಾರ, ಹಂಗಾಗಿ ಇದಕ್ಕೆ ಬೆಲೆ ಜಾಸ್ತಿ ಇರ್ತೈತಿ. ಅಂದ್ರೆ ಈ ವರ್ಷ ನಿಮ್ಗ ಒಂದ್ ರೀತಿ ಅದೃಷ್ಟ ಅಥವಾ ಜಾಕ್ಪಾಟ್ ಹೊಡೆದಿದೆ ಅಂತಾನೆ ಹೇಳ್ಬೋದನ. ಯಾಕಂತಂದ್ರೆ ಒಂದ್ ಕಡೆ ಪ್ರಜ್ವಲ್ ರೀತಿಗೂ ನಿಧಿ ಸಿಕ್ತು, ಅದಾದ ನಂತರ ನಿಮ್ಮ ಗ್ರಾಮ ಬಹಳಷ್ಟು ಪ್ರಸಿದ್ಧಿ ಪಡೀತು, ಅದಾದ ನಂತರ ರೈತರಿಗೂ ಕೂಡ ಒಂದ್ ರೀತಿ ಚಿನ್ನದ ಬೆಲೆ ಸಿಗ್ತಾ ಇದೆ ರೈತರಿಗೆ, ಏನ್ ಹೇಳ್ತೀರಿ? ಅದು ಪ್ರಜ್ವಲ್ ರೀತಿಯಿಂದ ನಮಗೂ ಅದೃಷ್ಟ ಹೊಲ್ದೈತ್ರಿ. ಆದ್ರ ಅವ್ರು ಈಗ ಪ್ರಜ್ವಲ್ ರೀತಿ ಅವ್ರಿಗೆ ಹೆಂಗ್ ಹೊಲ್ದೈತಿ ಜಾಕ್ಪಾಟ್ ಹೊಡೆದೈತಿ, ಅವ್ ನಮಗೂ ರೈತರಿಗೆ ಬೆಳೆದಂತ ರೈತರಿಗೆ ಜಾಕ್ಪಾಟ್ ಹೊಡೆದೈತಿ. ಈ ಸಲ ನಮಗ ಒಳ್ಳೆ ಖುಷಿ ಅನ್ಸುತ್ತೆ. ಆದ್ರೆ ಇಳುವರಿ ಕಮ್ಮಿ ಇರ್ತೈತಿ, ಆದ್ರೆ ಈಗ ಮಾರ್ಕೆಟ್ ಜಾಸ್ತಿ ಇರ್ತೈತಿ, ಒಳ್ಳೆ ಕಮ್ಮಿ ಇತ್ತು. 25 ಸಾವಿರ ರೂಪಾಯಿ ಇತ್ತು. ಈ ವರ್ಷ 74,099 ರೂಪಾಯಿ ಮಟ ಮಾರ್ಕೆಟ್ ಆಗೈತಿ, 3 ಪಟ್ಟು ಹೆಚ್ಚಿಗೆ ಆಗೈತಿ. ಒಳ್ಳೆ ಇದು ಆಗೈತಿ, ಆದ್ರೆ ಇಳುವರಿ ಕಮ್ಮಿ ಅನ್ನೋದು ಅಷ್ಟೇ ರೀ. ಖುಷಿ ಆಗ್ಯಾರ ಬೆಳೆದಂತ ರೈತರು ಎಲ್ಲ ಯಾರು ಬೆಳೆದಾರ ಎಲ್ಲರಿಗೂ ಖುಷಿ ಆಗೈತಿ. ಮತ್ತು ಎಲ್ಲ ಬೆಳಿಲಾರ್ದ ರೈತರಿಗಿನ ಒಳ್ಳೆ ಬೆಳೆದ ಚಲೋ ಬೆಳೆದಪ್ಪ ರೈತರಿಗೆ, ಅವ್ರಿಗೆ ಖುಷಿ ಆಗೈತ್ರಿ. ಬೆಳಿಲಾರ್ದ ರೈತರಿಗೆ ಖುಷಿ ಆಗೈತಿ. ಅಂದ್ರೆ ಈಗ ನಿಮ್ಗೆ ನಿಧಿ ಸಿಗೋಕ್ಕಿಂತ ಮುಂಚೆ ಸಾಕಷ್ಟು ರೈತರು ಈ ಈರುಳ್ಳಿ ಬೆಳೆದು ಕಣ್ಣೀರ್ ಹಾಕಿದ್ರು, ಲಾಸ್ ಆಗಿಬಿಟ್ರು. ಅದಾದ ನಂತರ ನಿಧಿ ಸಿಕ್ಕ ನಂತರ ಈಗ ಮೆಣಸಿನಕಾಯಿಗೆ ಒಳ್ಳೆ ಬೆಲೆ ಸಿಕ್ಕಿದಲ್ಲ, ಏನ್ ಅನಿಸ್ತದೆ? ಹಿಂಗ ಇವತ್ತಿನ ಮಟ್ಟಿಗೆ ಇವತ್ತಿನ ದಿವಸ ಏನ್ ಅನ್ಸುತ್ತೆ ನಿಮಗೆ? ಇದನ್ನ ಇವತ್ತಿನ ಮಟ್ಟಿಗೆ ನಮಗ್ ಖುಷಿ ಅನ್ಸುತ್ತ. ಈರುಳ್ಳಿ ಬೆಳೆದ ಎಲ್ಲಾ ಲಾಸ್ ಆದ್ರ, ಇವನು ಬೆಳೆದಿದ್ರ, ನಾವು ಬೆಳೆದಿವಿ. ಈರುಳ್ಳಿ ಬೆಳೆದು ನಾವು ಕಿತ್ತಾಕಿ 1,15,000 ರೂಪಾಯಿ ಖರ್ಚು ಮಾಡಿ ಅದನ್ನೆಲ್ಲ ಮತ್ತೆ ಒಂದ್ ಉಳ್ಳಾಗಡ್ಡಿ ಕಿತ್ ಮಾರ್ಕೆಟಿಗೆ ಕಳಿಸ್ಲಿಲ್ಲ ಹೆಚ್ಚಿ, ಅದನ್ನೆಲ್ಲ ಮತ್ತೆ ನೀಗೆಲ್ಲ ಹೊಡೆದು ಮಣ್ಣ ಮುಚ್ಚಿದ್ರಿ. ಇವನು ಮಾರಿದ 400 ರೂಪಾಯಿಗೆ 1 ಕ್ವಿಂಟಲ್ ನಂಗೆ ಮಾರಿದ. ಆದ್ರೆ ಅದ್ರದ್ದು ಹೆಚ್ಚಿದ ಪಗಾರ ಸಹಿತ ಬರಲಿಲ್ಲ. 400 ರೂಪಾಯಿ ಲೇಬರ್ ಪಗಾರ ಇದು ಸಿಗಕ್ಕಿಂತ ಮೊದ್ಲ ರೀ.
ನಿಧಿ ಸಿಕ್ಕಿಂದಾಗ ಇದು ಕೊಟ್ಟು ನಮಗೂ ಒಂಥರ ಮೆಣಸಿಕಾಯಿ ನಿಧಿ ಸಿಕ್ಕಂಗ ಆಗೈತ್ರಿ. ಒಳ್ಳೆ ರೇಟ್ ಸಿಕ್ಕೈತಿ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ರೈತರು ಹೇಳ್ತಾ ಇರುವಂತದ್ದು. ಅಂದ್ರೆ ಏನು ಪ್ರಜ್ವಲ್ ರೀತಿಗೆ ನಿಧಿ ಸಿಕ್ತು, ಅದೇ ರೀತಿಯಾಗಿ ಈ ವರ್ಷ ನಮ್ಗೆ ಒಂದ್ ರೀತಿ ಜಾಕ್ಪಾಟ್ ಹೊಡೆದಿದೆ ಅಂತಾನೆ ಬಹಳ ಖುಷಿ ಪಡ್ತಾ ಇದಾರೆ. ಯಾಕಂತಂದ್ರೆ ಕಳೆದ ವರ್ಷ ಅಂದ್ರೆ ಏನು ಈರುಳ್ಳಿ ಬೆಳೆದಂತ ಸಂದರ್ಭದಲ್ಲಿ ಸಾಕಷ್ಟು ಲಾಸ್ ಆಗಿದ್ರು, ಯಾವುದೇ ರೀತಿ ಬೆಲೆ ಸಿಗ್ಲಿಲ್ಲ. ಹೀಗಾಗಿ ಬಹಳಷ್ಟು ಕಣ್ಣೀರು ಗೋಳಾಟ ಮಾಡಿದ್ರು. ಆದ್ರೆ ಈಗ ಮೆಣಸಿನಕಾಯಿ ಬೆಳೆದಂತ ರೈತರು ಒಂದ್ ರೀತಿ ಸಂಭ್ರಮ ಆಚರಣೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ್.